ಹೆಣ್ಮಕ್ಳಿಗಂತ ಗಂಡು ಮಕ್ಳಿಗಂತ ಏನು ಫ್ರೀ ಬಿಟ್ಟಿಲ್ಲ. ಈಗ ಎಣ್ಣೆಗೆ 40 ರೂಪಾಯಿ ಜಾಸ್ತಿ ಮಾಡಿದ್ರು, ನಾವು ದುಡಿಯೋದು 500 ರೂಪಾಯಿ. ನನ್ನ ಅಂದಾಜು ಸೋಮಣ್ಣವ್ರು ಫೈಟ್ ಕೊಡ್ಬೋದು ಅಂದ್ಕೊಂಡಿದ್ದೀನಿ. ಏನು ಹೇಳಿ ದುಡ್ಡು ಖರ್ಚು ಮಾಡ್ತಾರೆ, ಜನದ ಮೇಲೆ ಹೊಟ್ಟೆ ಮೇಲೆ ಹೊಡಿತಾರೆ. ಅವ್ರವ್ರು ದುಡ್ಡು ಮಾಡ್ಕೊಳೋದು ನೋಡ್ತಾರೆ ಹೊರತು ನಮಗೆ ದುಡ್ಡು ಮಾಡ್ಕೊಳಕ್ಕೆ ದಾರಿ ಮಾಡ್ಕೊಂಡು ಕೊಡೋಕ್ಕಾಗಲ್ಲ. ಅವರು ಅಕ್ಕಿ ಫ್ರೀ ಬಿಟ್ಟರು, ಎಲ್ಲ ಫ್ರೀ ಬಿಟ್ಟರು, ಬಸ್ ಫ್ರೀ ಬಿಟ್ಟರು. ಅದರಿಂದ ಏನು ಪ್ರಯೋಜನ ಇಲ್ಲ. ಹೆಣ್ಮಕ್ಳು ಮನೆಗೆ ಜಗಳ ಆಡ್ಕೊಂಡು ತವ್ರ ಮನೆ ಅದು ಇದು ಸುತ್ತಾಡೋಕ್ಕೇ ಹೊರಟೋದ್ರು ಹೊರತು ಗಂಡ ಮನೆಯವರು ಅಂತ ನೋಡ್ಕೊಳಂಥವ್ರು ಯಾರೂ ಇಲ್ಲ. ಮಕ್ಳಿಗಂತ ಗಂಡು ಮಕ್ಳಿಗಂತ ಏನು ಫ್ರೀ ಬಿಟ್ಟಿಲ್ಲ. ಈಗ ಎಣ್ಣೆಗೆ 40 ರೂಪಾಯಿ ಜಾಸ್ತಿ ಮಾಡಿದ್ರು, ನಾವು ದುಡಿಯೋದು 500 ರೂಪಾಯಿ. ನಾವು ದುಡಿಯೋದು ಒಂದು ದಿವಸಕ್ಕೆ 500 ರೂಪಾಯಿ ದುಡ್ಡು. ಅದರೊಳಗೆ 300 ರೂಪಾಯಿ ಎಣ್ಣೆಗೆ ಹೋಯ್ತಂದರೆ ಬೆಳಗ್ಗೆ ಹಾಲು ತರೋಕ್ಕೇ 100-150 ರೂಪಾಯಿ ಕಾಸು ಬೇಕು ಮನೆಗೆ. 50 ರೂಪಾಯಿ ಕಂಡು ಏನು ಸಂಸಾರ ಮಾಡೋದು? ಸರ್ಕಾರದವರು ನಾವೇನೋ ನಾಳೆ ದಿವಸ ಒಳ್ಳೇದು ಮಾಡ್ತಾರೆ, ಒಳ್ಳೆ ಫ್ಯೂಚರಾಗಿ ಇರೋ ಥರ ಒಂದು ಸೌಲಭ್ಯ ಕೊಡ್ತಾರೆ ಅಂತ ನಾವು ಓಟ್ ಹಾಕ್ತೀವಿ. ಅವರು ಅವ್ರ ಮನೆದು ನೋಡ್ತಾರೆ ಹೊರತು ಈಗ ಬಡತನದಲ್ಲಿರೋರಿಗೆ ಅವರಿಗೆ ಏನು ಪ್ರಯೋಜನ ಮಾಡ್ಕೊಂಡು ಕೊಡಲ್ಲ. ಒಂದಷ್ಟು ಪ್ರಯೋಜನಗಳಾದರೂ ಕೂಡ ಫುಲ್ಲು ಅವರು ದುಡ್ಡು ಕೊಡೋ ಬದಲು ಇದೇ ಕೊಡಬೇಕಾಗಿತ್ತು, ವಸ್ತುಗಳೇ ಕೊಡಬೇಕಾಗಿತ್ತು ಅಂತ. ಈಗ ಅವರು ಅಕ್ಕಿ ಫ್ರೀ ಬಿಟ್ಟರು, ಅಕ್ಕಿ ಫ್ರೀ ಬಿಟ್ಬಿಟ್ಟು ಅರ್ಧಕ್ಕರ್ಧ ದುಡ್ಡು ಅಕೌಂಟ್ಗೆ ಹಾಕ್ತೀನಿ ಅಂತ ಮಾಡಿದ್ರು. ಅದೇನು ಅವಶ್ಯಕತೆ ಐತೆ ಅದು ಹಾಕಂಥದ್ದು? ಅದೇ ಅಕ್ಕಿನೇ ಅದ್ರ ಬದಲು 2 ಪಟ್ಟು ಅಕ್ಕಿನೇ ಜಾಸ್ತಿ ಕೊಟ್ಟಿದ್ರು. ಗಂಜಿನೋ ಅಕ್ಕಿ ಬೇಯಿಸ್ಕೊಂಡು ಕೈಗೊಜ್ಜು ಮೊಸರು ತಂದು ತಿನ್ಕೊಂಡು ಎಲ್ಲ ತಿನ್ಬೋದಾಗಿತ್ತು. ಈಗ ಅರ್ಧಕ್ಕರ್ಧ ದುಡ್ಡು ಕೊಡ್ತಾರೆ, ಅದೇನಕ್ಕೂ ಪ್ರಯೋಜನ ಬರಲ್ಲ. ಈಗ ಅದನ್ನೇ ಪ್ರಶ್ನೆ, ಕೇಂದ್ರ ಸರ್ಕಾರಕ್ಕೆ ನಾವು ದುಡ್ಡು ಕೊಡ್ತೀವಿ ಅಕ್ಕಿ ಕೊಡಿ ಅಂತ ಕೇಳಿದ್ರು ಯಾರು? ಈ ಗೌರ್ಮೆಂಟ್ ಈಗ ಬಂದಿರೋದು ಹೇಳಿದ್ರು. ಬಟ್ ಅವರು ನಾವು ಅಕ್ಕಿ ಕೊಡಕ್ಕೆ ರೆಡಿ ಇಲ್ಲ, ನಾವು ಕೊಡಲ್ಲ ನಿಮಗೆ ಅಂತ ಹೇಳ್ತಿದ್ದಾರೆ. ಬಟ್ ಇದಕ್ಕೆ ಅಕ್ಕಿ ಕೊಡೋಕ್ಕಾಗಲಿಲ್ಲ ಅಂದಮೇಲೆ ಏನು ಸರ್ಕಾರ ನಡೆಸ್ಬೇಕು? ಅವರು ಕೇಂದ್ರದಲ್ಲಿ ಏನಕ್ಕೆ ನಡೆಸ್ಬೇಕು? ಯಾಕೆ ನಮ್ಮಿಂದ ಅವರು ನಾವಂತೂ ಅವರಿಂದ ನಾವೇನು 1 ರೂಪಾಯಿ ಏನು ಇದು ಮಾಡ್ಕೊಂತಿಲ್ಲ. ನಮ್ಮಿಂದ ಅವ್ರು ನಡೆಸ್ತಾ ಇರೋದು ಸರ್ಕಾರನ. ರಾಜ್ಯ ಕೇಂದ್ರ ಎರಡು ಪ್ರತಿಯೊಂದೂ ಅವರೇ ನಡೆಸ್ತಿರೋದು ನಮ್ಮಿಂದ. ನಾವಿಲ್ಲ ಅಂದರೆ ಅವ್ರು ಇರ್ತಾ ಇರಲಿಲ್ಲ. ಈಗ ಅವ್ರ ಸೌಲಭ್ಯ ಅವ್ರು ನೋಡ್ಕೊಂತವ್ರೆ. ಇವಾಗ ನೀರಿಗೆ ಸಿಕ್ಕತ್ತು ಪ್ರಾಬ್ಲಮ್ ಬಂದೈತೆ. ಈಗ ಏನಾರು ಮಾಡ್ತವ್ರ? ಓಲಿ ಒಂದು ಟ್ಯಾಂಕ್ ನೀರು ತರಿಸ್ತವ್ರ? ಏನು ಮಾಡ್ತಿಲ್ಲ. ನಾವೇನು ಓಟ್ ಹಾಕ್ಬೇಕು ಅಂತ. ಈ ಕೂರಿಗೆ ಮತ್ತೆ ಈ ಒಂದು ಕರ್ನಾಟಕದವರು ದುಡ್ಡು ಕೊಡ್ತೀನಿ ಅಂತಂದ್ರು, ರಾಜ್ಯದ ಕನ್ನಡಿಗರು ದುಡ್ಡು ಕೊಡ್ತೀನಿ ಅಂತಂದ್ರು ಕೂಡ ಕೇಂದ್ರಕ್ಕೆ ನಾವು ಅಕ್ಕಿ ಕೊಡಲ್ಲ ಅಂತ ಧೋರಣೆ ತೋರಿಸಿದ್ರೆ ಏನು ಮಾಡೋದು ಕನ್ನಡಿಗರು ಇಲ್ಲಿ ಕುತ್ಕೊಂಡು ಅಂತ? ಕುಂತ್ಕೊಂಡು ಏನು ಮಾಡ್ತಾರೆ ಅಂದರೆ ವ್ಯವಸಾಯಕ್ಕೆ ಇವಾಗ ವ್ಯವಸಾಯ ಅರ್ಧ ಹಾಳು ಮಾಡಿಬಿಟ್ಟವ್ರೆ. ರೈತರಿಗಂತೂ ಯಾವುದು ಸರ್ಕಾರದಿಂದ ಏನು ಮಾಡ್ತಿಲ್ಲ. ಸುಮ್ಮನೆ ಒಂದು ಮಾತು ಕೊಡ್ತಾರೆ, ಬೆಂಬಲ ಕೊಡ್ತಾರೆ ಅಷ್ಟೇ. ಅಲ್ಲಿ ಮೊನ್ನೆ ನೇಣಾಕಂದು ಸತ್ತ, ಬೋರ್ ತೆಗಿಸ್ದ, ಬೋರಲ್ಲಿ ನೀರು ಬತ್ತಿಲ್ಲ ಅಂತ ಒಬ್ಬ ಸತ್ತ. ಇದಕ್ಕೆಲ್ಲ ಏನು ಉತ್ತರ ಕೊಡ್ತಾರೆ ಸರ್ಕಾರದವರು? ಏನು ಕೊಡಲ್ಲ. ಏನು ಮೇನ್ ಸರ್ಕಾರದವ್ರು ಏನು ಇದಂದರೆ ಅವ್ರು ನೋಡ್ಕೊಂತವ್ರು ಅಷ್ಟೇ. ಬಂದು ಸರ್ಕಾರದಲ್ಲಿ ಅಲ್ಲಿ ವಿಧಾನಸೌಧದಲ್ಲಿ ಕುತ್ಕೊಂಡು ಮಾತಾಡೋದಲ್ಲ, ಜನದ ಜೊತೆಗೆ ಸ್ವಲ್ಪ ಬೆರಿಬೇಕು. ಈಗ ನಾವು ಬೀದಿ ವ್ಯಾಪಾರ ಮಾಡ್ತಾಯಿದ್ದೀವಿ, ನಮ್ಮ ಕಷ್ಟ ಏನು ಅಂತ ಬಂದು ಕೇಳಬೇಕು. ಇಲ್ಲಿ ಲೋಕಲ್ ಎಮ್ ಎಲ್ ಎ ಯಾವತ್ತೂ ಬಂದು ನೀರು ಸಮಸ್ಯೆ ಆಗಿದೆ, ಏನು ಸಮಸ್ಯೆ ಆಗಿದೆ ಅಂತ ಯಾರು ಕೇಳಿಲ್ವಾ ಇಲ್ಲಿ? ಬಟ್ ಕೆಲವ್ರು ಮಾಡೋರೆ, ಕೆಲವ್ರು ಮಾಡಲ್ಲ. ಅದಕ್ಕೋಸ್ಕರ ಯಾರು ಬಂದಿಲ್ಲ ಸದ್ಯಕ್ಕೆ ಮಾತ್ರಕ್ಕೆ. ಈಗ ಸದ್ಯಕ್ಕೆ ಮುಂದಕ್ಕೆ ಬರ್ಬೋದು, ಮೋಸ್ಟ್ಲಿ ಎಲೆಕ್ಷನ್ ಟೈಮ್ ಬೇರೆ, ಬಂದು ಬೇಡ್ಬೋದು ಅಷ್ಟೇ. ಆ ಟೈಮಲ್ಲಿ ಏನು ಹೇಳ್ತೀರಿ ನೀವು ಅವ್ರಿಗೆ? ಆ ಟೈಮಾಗ ಏನು ಸರಿ ಸರ್ ಆಯಿತು ನಮ್ಗೆ ಇದು ಮಾಡ್ಕೊಂಡು ಕೊಡ್ರಿ ಅಂತ ನಾವು ಓಪನಾಗಿ ಮಾತಾಡ್ತೀವಿ. ಮಾಡಿದ್ರೆ ತುಂಬ ಒಳ್ಳೆಯದು. ಅವರಿಗೆ ತಿರ್ಗಾ ಪದೇ ಓಟ್ ಹಾಕಿ ಗೆಲ್ಲಿಸಿ ಇದು ಮಾಡ್ಬೋದು. ನಮ್ಗೆ ಏನಾದ್ರು ಒಂದು ಮಾಡ್ಕೊಂಡು ಕೊಡ್ಬೇಕು ತಾನೆ. ಇಲ್ಲ ಬದಲಾವಣೆ ಬಯಸ್ತೀವಿ ಅಷ್ಟೇ. ತೀರಾ ಸಿಕ್ಕಾಪಟ್ಟೆ ಅವರು ಏನಂದರೆ ಒಂದು ಲೆಕ್ಕಾಚಾರಕ್ಕೆ ಇದು ಮಾಡ್ತಾರೆ. ಈಗ ಬಡವ್ರನ್ನ ನೋಡಬೇಕು. ಈಗ ಅವ್ರ ಹತ್ರ ದುಡ್ಡು ಐತೆ, ದುಡ್ಡು ಇಲ್ದವ್ರು ಏನು ಮಾಡಬೇಕು? ಈಗ ಒಂದು ಇದು ಪಾಯಿಂಟು. ಈಗ ಸದ್ಯದ ಈ ಪರಿಸ್ಥಿತಿಯಲ್ಲಿ ಏನು ಜನಗಳ ಒಂದು ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡೋಕೆ ಕೇಳ್ಕೊಂಬಂದ್ರೆ ಓಟ್ ಹಾಕ್ಬೇಕಾ, ಅಥವಾ ಜಾತಿ ಧರ್ಮ ಅಂತ ನೋಡಿಕೊಂಡು ಓಟ್ ಬಂದವ್ರಿಗೆ ಓಟ್ ಹಾಕ್ಬೇಕಾ? ಸರ್, ಪ್ರಪಂಚದಲ್ಲಿ ನಡೀತಿರೋದೇ ಜಾತಿ ಧರ್ಮ. ಇದು ಬಿಟ್ಟರೆ ಬೇರೆ ಏನು ನಡೀತಿಲ್ಲ. ಬೇಕಾಗಿರೋದು ಜನಕ್ಕೆ ಆಗತ್ತೆ. ಮುಖ್ಯವಾಗಿ ನಮಗೆ ಬೇಕಾಗಿರೋದು ಜನರ ಅಭಿವೃದ್ಧಿನ ಅಥವಾ ಜಾತಿ ಧರ್ಮನ? ಜಾತಿ ಧರ್ಮ ಯಾವುದು ಮುಂದೆ ಬರೋದೇ ಇಲ್ಲ. ಇವ್ರು ಏನು ಮಾಡೋರೆ, ಈಗ ಅವ್ರ ಗೌಡ್ರು, ST SC ಲಿಂಗಾಯತರು ಅವ್ರಿಗೆ ಬೇಕಾಗಿರೋರಿಗೆ ಸಪೋರ್ಟ್ ಮಾಡ್ಕೊತಾರೆ. ಅದೇ ಒಬ್ಬ ಮನುಷ್ಯ ನನ್ನ ಜಾತಿಯವನೇ ಅಲ್ಲ, ಎಲ್ಲ ಒಬ್ಬನೇ ಜಾತಿ, ಒಂದೇ ಜಾತಿ, ಏನು ಬೇಕೋ ಅದಕ್ಕೆ ಮಾಡಿ ಅಂತ ಆ ಥರ ಒಂದೇ ಜಾತಿ, ನಾವೆಲ್ಲ ಒಂದೇ. ಒಗ್ಗಟ್ಟಾಗಿ ಒಬ್ರಿಗೆ ಓಟ್ ಹಾಕಿ ಅವಾಗ ನೋಡಿ
ಫುಲ್ ಬದಲಾವಣೆ ಆಗ್ತದೆ. ಈಗ ಇವಾಗ ನಾವು ಎಸ್ ಟಿ, ನಾವು ಲಿಂಗಾಯತರು, ನಾವು ಗೌಡ್ರು, ನಮಗೆ ಬೇಕಾದವ್ರಿಗೆ ಮಾಡ್ಕೊಂಡು ಕೊಟ್ರೆ ಅವರಿಗೆ ಅವಾಗ ಇದಕ್ಕೆ ಒಂದು ಲೆಕ್ಕಾಚಾರಕ್ಕೆ ಯಾವ ಥರ ಯೋಚನೆ ಮಾಡ್ತಾರೆ ಅಂದರೆ ನಮ್ಮ ಜೊತೆಗೆ ಅವ್ರೆ ಅನ್ನೋದ್ರಾಗ. ಅದೇ ನಮ್ಮವ್ರು ನಮ್ಮ ಜೊತೆಗೆ ಇರೋದು ಬೇಡ. ಇವಾಗ ನಡೀತಿರೋದೇ ಅದು, ಜಾತಿಗೋಸ್ಕರನೇ ಪೈಪೋಟಿ ನಡೀತೈತೆ. ಅದನ್ನ ಬಿಟ್ಟು ನಾವೆಲ್ಲ ಒಂದೇ ಅನ್ನೋದನ್ನ ಅವರು ನಾವೇನಿದ್ದೀವಿ ನಾವು ಪ್ರೂವ್ ಮಾಡಿದ್ರೆ ಅವಾಗ ಒಂದು ಒಳ್ಳೆ ಅಭಿವೃದ್ಧಿ ಆಗುತ್ತೆ. ಅವಾಗ ಅವ್ರು ಬದಲಾಗ್ತಾರೆ, ಅವ್ರು ನಮಗೆ ಇದು ಮಾಡ್ತಾರೆ, ಸೋಲ್ಸ್ತಾರೆ ಅಂತ. ಈಗ ಆಗುತ್ತೆ ನೋಡಿ, ಈ ಥರ ಇವಾಗ ಎಲೆಕ್ಷನ್ ಬರ್ತೈತಲ್ಲ, ಅವಾಗ ಆಗುತ್ತೆ. ಯಾರು ಹೋಗ್ತಾರೆ, ಯಾರು ಇರ್ತಾರೆ ಅವ್ರು ನೋಡಿ. ನಾವು ಕೆಲವ್ರಿಗೆ ಓಟ್ ಹಾಕಿದ್ದೀವಿ. ಇಬ್ಬರು ನಿಂತವರಲ್ಲ, ಮುದ್ದನಮೇಗೌಡರು ಹೋದ ಸಲ ಗೆದ್ದಿದ್ರು, ಈ ಸಲ ಅಲ್ಲ, ಬಾಬು ಅವ್ರು ಗೆಲ್ಲಕ್ಕೆ ಮುಂಚೆ ಗೆದ್ದಿದ್ರು. ಮತ್ತೆ ಸೋಮಣ್ಣ ಬೆಂಗಳೂರಿಂದ ಈ ಕಡೆಗೆ ಬಂದವ್ರೆ. ಈಗ ಫೈಟ್ ನಡೀತೈತೆ. ಮತ್ತೆ ಏನು ಕತೆ ಇಲ್ಲ, ಏನಾಗ್ಬೋದು ಅಂದಾಜು ಏನಾಗುತ್ತೆ ಸರ್, ಅದೇ ಜನದ ಮೇಲೆ ಬಿಟ್ಟಿತ್ತು. ಜನ ಮಾಡಾದ್ಮೇಲೆ ಈ ಕಡೆ ಏನಾಗುತ್ತೆ ಅದೇ ಅದು ಗೆದ್ದ ಮೇಲೆ ನೋಡ್ಬೇಕಾಗುತ್ತೆ. ಅದು ಸುಮ್ಮನೆ ನಾವು ಫೈಟ್ ಕೊಡ್ತಾರೆ, ಅದು ಸೋಮಣ್ಣ ಅವ್ರು ಫೈಟ್ ಕೊಡ್ತಾರೆ. ನನ್ನ ಅಂದಾಜು ಸೋಮಣ್ಣವ್ರು ಫೈಟ್ ಕೊಡ್ಬೋದು ಅನ್ಕೊಂಡಿದ್ದೀನಿ. ಫೈಟ್ ಕೊಡ್ತಾರೆ, ಹತ್ರ ಬಂದು ಯಾರು ಬೇಕಾದ್ರೂ ಗೆಲ್ಬೋದು. ಈಗ ಹೋದ ಸಲನೇ ದೇವೇಗೌಡರು ಸರ್ತಾವ ಸೋಲ್ಸ್ಬಿಟ್ರು. ಕುಮಾರಣ್ಣ ಅವರು ಅಷ್ಟೆಲ್ಲ ಮಾಡೋರೆ, ಅವ್ರನ್ನೇ ಇದು ಮಾಡಿದ್ರು ಹೋದ ಸಲ ಎಲೆಕ್ಷನಲ್ಲಿ. ಈಗ ಮೊನ್ನೆ ಬಂದವರೆಲ್ಲ ಯಾವುದಿದು ಸೋಮಣ್ಣವ್ರು ಕೂಡ ಇವತ್ತು ಬಂದವರು. ಇದು ತುಮಕೂರ್ಗವ್ರಿಗೂ ಸಂಬಂಧ ಇರಲಿಲ್ಲ, ಇವಾಗ ಬಂದು ನಿಂತವ್ರೆ. ಹೋದ ಸಲನೂ ಹಂಗೆ ಹೊರಗಡೆಯಿಂದ ಬಂದಿದ್ರು, ಬೆಂಗಳೂರಿಂದ. ಅವ್ರನ್ನೂ ಸೋಲ್ಸ್ಬಿಟ್ರು, ಸೋಲ್ಸ್ಬಿಟ್ರಲ್ಲ. ಇವ್ರು ಬಂದ್ರೆ ಬಿಡ್ತಾರ ಅಂತ. ಅದು ಏನು ನಡೀತತೆ ಅದು ನೋಡ್ಬೇಕಷ್ಟೆ. ಅದು ಕೇಳೋಕ್ಕಲ್ಲ. ಪುನೀತ್ ಅಂತ